ಲೋಕಲ್ ಲದಾಖ್ ನೋಡ್ಬೇಕಾಗೈತಿ. ಕಾರ್ಗಿಲ್ ವಾರ್ದಾಗ ಯೂಸ್ ಮಾಡಿದ ಗನ್ ಇದು. ನಾವು ಪಬ್ಜಿದಾಗ ಆಡ್ತಿದ್ವಿ, ಇಲ್ಲೇ ಹಾರಾಡ್ತಿರ್ತಾವ ವಿಮಾನ. ನೋಡ್ರಿ, ಮತ್ತೆ ಇದು ಎಂಟೈರ್ ಮ್ಯೂಸಿಯಂನ ಆಲ್ಮೋಸ್ಟ್ ಇಂಡಿಯನ್ ಆರ್ಮಿನ ಮೇಂಟೈನ್ ಮಾಡತ್ತೈತಿ. ಇವಾಗ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದು ಇಂಡಿಯನ್ ಆರ್ಮಿನ ಅಂತ. ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗೋದು, ಮನೆ ಕೂತ್ ನೋಡೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನಲ್. ಸೊ ನಾವು ಇವಾಗ ಲದಾಖ್ ಒಳಗದೀವಿ. ಇವತ್ತು ಫಸ್ಟ್ ಡೇ ಏನಪ್ಪಾ ಅಂದ್ರೆ ನಾನು ಬರೀ ಲೋಕಲ್ ಲದಾಖ್ ನೋಡ್ಬೇಕಾಗೈತಿ. ಬರೀ ಹೆಂಗದ ನೋಡ್ರಿ, ಮೌಂಟೇನ್ಸ್ ನೋಡ್ರಿ ಹೆಂಗದಾವು. ಇಲ್ಲೇ ಮಗ್ಲ ಇಂಡಿಯನ್ ನೇವಿದ ಏರ್ಪೋರ್ಟ್ ಐತಿ. ನಾವು ಇವತ್ತು ಏನೇನು ನೋಡ್ತೀವಿ ಅಂತೇಳಿ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ನಾನು. ಬರ್ರಿ ನೋಡೋಣ. ಸೊ ನಾವು ಇವಾಗ ಗಾಡಿ ಪಾರ್ಕ್ ಮಾಡಿದ್ವಿ. ಗಾಡಿ ಪಾರ್ಕ್ ಮಾಡಿ ಹಾಲ್ ಆಫ್ ಫೇಮಿಗೆ ಹೊಂಟಿವಿ. ವಾರ್ ಒಳಗೆ ಏನೇನು ಯೂಸ್ ಆಗಿರ್ತಾವು, ವಾಟ್ ಎವರ್, ಲೈಕ್ ಗನ್ ಆಗಲಿ, ಡ್ರೆಸ್ ಆಗಲಿ, ಇಂಥ ಕಾರ್ ವೆಪನ್ ಆಗಲಿ, ಪ್ರತಿಯೊಂದ್ರದ್ದು ಮ್ಯೂಸಿಯಂ ಇದೆ. ಸೊ ಇದನ್ನು ಯಾರು ಮೇಂಟೈನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಆರ್ಮಿದವರು. ಮತ್ತು ಇನ್ನೊಂದು, ನಮ್ಮ ಇಂಡಿಯನ್ ಆರ್ಮಿದವ್ರು ಇದನ್ನು ಕನ್ಸ್ಟ್ರಕ್ಟ್ ಕೂಡ ಮಾಡಿದ್ದು. ಸೊ ಇವಾಗ ಹಾಲ್ ಆಫ್ ಫೇಮ್ ಬಂದೈತಿ. ನಿಮ್ಗೆ ಹಾಲ್ ಆಫ್ ಫೇಮ್ ತೋರಿಸ್ತೀನಿ ನೋಡ್ರಿ. ಇಲ್ಲೇ ಇದು ಹಾಲ್ ಆಫ್ ಫೇಮ್. ಈಗ ನಾವಿಲ್ಲಿ ಇದು ತೊಗೋಬೇಕು, ಫಸ್ಟ್ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಅದಾದ್ಮ್ಯಾಗ ಒಳಗೆ ಹೋಗ್ಬೇಕು. ಬರೀ ಫಸ್ಟ್ ಟಿಕೆಟ್ ತೊಗೊಳೋಣ. ಸೊ ಲೇ ಮತ್ತು ಅದರ ಅರೌಂಡ್ ಇರೋ ಪ್ಲೇಸಸ್ ಮ್ಯಾಪ್ ಐತೆ ನೋಡ್ರಿ. ಇಲ್ಲೇ ನಾವು ಲಾಸ್ಟ್ ಟೈಮ್ ಮನಾಲಿ, ರೋಹ್ತಂಗ್ ಪಾಸ್ ಇಲ್ಲೆಲ್ಲ ಅಡ್ಡಾಡಿದ್ವಿ. ಸೊ ಅಲ್ಲಿಂದ ಜಸ್ಟ್ ಒಂದು 300 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸುಮ್ಮನೆ ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೊಂದು 4-5 ದಿನ ಎಕ್ಸ್ಟೆಂಡ್ ಮಾಡಿ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟಿದ್ರಿ. ಇವಾಗ ಇನ್ನೊಮ್ಮೆ ಖರ್ಚು ಮಾಡಿ ಬರೋದು ತಪ್ಪಿತ್ತು. ಇಟ್ಸ್ ಓಕೆ. ಸೊ ಹಾಲ್ ಆಫ್ ಫೇಮ್ದು ಟಿಕೆಟ್ ತೊಗೊಂಡ್ವಿ ಇವಾಗ. ಇಲ್ಲಿ ನೋಡ್ರಿ, ಇದೆ ಟಿಕೆಟ್ 125 rupees ಇರುತ್ತೆ ನೋಡ್ರಿ. ಸೊ ಇಲ್ಲಿರೋ ಪ್ರತಿಯೊಂದು ಐಟಮ್ಸು ರಿಯಲ್. ಸೊ ಇದು ಗನ್ ಯಾವುದಂದ್ರೆ ಪಾಕಿಸ್ತಾನಿ ಗನ್ ಮಷಿನ್ 7.62 mm MG, ಮೊನ್ನೆ ಕ್ಯಾಪ್ಚರ್ಡ್ ಅಟ್ ಜುಬಾರ್ ಹೈಟ್ಸ್ ಡ್ಯೂರಿಂಗ್ ದಿ ಕಾರ್ಗಿಲ್ ವಾರ್ದಾಗ ಯೂಸ್ ಮಾಡಿದ ಗನ್ ಇದು. ನೋಡ್ರಿ ಎಷ್ಟು ಮಸ್ತ್ ಐತಿ. ನೆಕ್ಸ್ಟ್ ಇದು ಸೇಮ್ ಕಾರ್ಗಿಲ್ ವಾರ್ದಾಗ ಯೂಸ್ ಮಾಡಿದ್ದ ಗನ್. ಇದು ರಾಕೆಟ್ ಲಾಂಚರ್ ಅಂತ, ಸ್ನೈಪರ್ ಜೊತೆ ಐತಿ. ನಾವು ಪಬ್ಜಿದಾಗ ಆಡಿರ್ತೀವಲ್ಲ, ನೀವು ಬೇಕಾದ್ರೆ ನೋಡಿರ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 1965 ಇಂಡೋ ಪಾಕ್ ವಾರ್ ಆಗಿತ್ತಲ್ಲ, ಅದ್ರದ್ದೆಲ್ಲ ಡೀಟೇಲ್ಸು ಮೆನ್ಷನ್ ಮಾಡೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಚೈನೀಸ್ ವೆಪನ್ ಅಂತ, ಅದ್ರದ್ದೆಲ್ಲ ಎಕ್ವಿಪ್ಮೆಂಟ್ಸೂ ಐತಿ. ಇದನ್ನ 1962 ಒಳಗೆ ವಾರ್ ನಡೆದಿತ್ತಲ್ಲ, ಅವಾಗ ಯೂಸ್ ಮಾಡಿದ್ದಂತಿದ್ದು. ಅದನ್ನ ತೊಗೊಂಡು ಇಲ್ಲಿ ಮ್ಯೂಸಿಯಮ್ ಆಗಿ ಇಟ್ಟಾರ. ಸೊ ಇದು 1947 ಆಪರೇಷನ್ಸ್ ಇತ್ತಲ್ಲ, ಆ ಟೈಮ್ದಾಗ ಯೂಸ್ ಮಾಡಿದ ಗನ್ ಇದು. ಈ ಗನ್ ಹೆಸರು ಏನು, ಲೀ ಎನ್ಫೀಲ್ಡ್ ಬೋಲ್ಟ್ ಆ್ಯಕ್ಷನ್ ರೈಫಲ್ ಅಂತ. ಸೊ ಆಲ್ಮೋಸ್ಟ್ ಸ್ನೈಪರ್ ಗತೆ. ನಾವು ಪಬ್ಜಿದಾಗ ಆಡ್ತಿದ್ವಿ. ಸೊ ನಾವು ಪಬ್ಜಿ ಏನ್ರ ನೀವು ಆಡಿದ್ರಿ ಅಂದ್ರೆ ಆಲ್ಮೋಸ್ಟ್ ಪಬ್ಜಿದಾಗ ಇದೆ ಅನಿಸ್ತೈತಿ ರೀಲೋಡ್ ಮಾಡೋದು. ಸೊ ಇದಾಗ ರೀಲೋಡ್ ಮಾಡೋದು. ಮತ್ತು ಪಬ್ಜಿದಾಗ ಏನೇನು ಯೂಸ್ ಮಾಡಿವಲ್ಲ ವೆಪನ್ ಎಲ್ಲ ರಿಯಲ್ ಇದ್ಲೇ ಇದೆ ಡಿಪಿಲಿ ಹಂಗೆ ಒಂದು ಪ್ಲೇಟ್ ಕತೆ ಇರ್ತೈತಿ. ಮತ್ತು ಇಲ್ಲಿ ಎಲ್ಲ ಯೂಸ್ ಮಾಡಿದ್ದು ಇವತ್ತು ವೆಸ್ಟ್ ಏನಿದು. ಸೊ ಇವರು ಆ ಟೈಮ್ ಒಳಗೆ ಹಾಕೊಂಡಿದ್ದು ಏನಿದೆ, ವೆಸ್ಟ್ ಜಾಕೆಟು, ವಿಂಟರ್ ಕ್ಲೋತಿಂಗ್ ಅಂತ. ವಿಂಟರ್ ಒಳಗೆ ಹಾಕೊಂಡಿದ್ದು ಕ್ಲಾತ್ ಇದೆ ಇಂಡಿಯನ್ ಆರ್ಮಿದವರು. ಮತ್ತು ಇಲ್ಲಿ ಅವರು ಬ್ಯಾಡ್ಜಸ್, ಮೆಡಲ್, ಅವ್ರು ಅಚೀವ್ಮೆಂಟ್ಸ್ ಮಾಡಿದ ಅವ್ರಿಗೆ ಬ್ಯಾಡ್ಜಸ್ ಮೆಡಲ್ ಕೊಡ್ತಾರಲ್ಲ, ಅವೆಲ್ಲ ಕಲೆಕ್ಟ್ ಮಾಡ್ಯಾರ. ವಾರ್ ಒಳಗೆ ಯಾರ್ಯಾರು ನಮ್ಮ ಸೇವೆ ಸಲ್ಲಿಸ್ತಾರಲ್ಲ, ಅವ್ರ ಪ್ರತಿಯೊಬ್ಬರದ್ದು ಫೋಟೋಸು ಅದಾವ ಇಲ್ಲಿ. ಅವ್ರ ಡೀಟೇಲ್ಸ್ನು ಐತಿ. ಇಲ್ಲಿ ಮ್ಯಾಲೆ ಹಾಕ್ಯಾರ ನೋಡ್ರಿ, ಮಹಾವೀರ್ ಚಕ್ರ ಅಂತ. ಮೇ ಬಿ ಮಹಾವೀರ್ ಚಕ್ರ ಅಂದ್ರೆ ಅದೊಂದು ಮಷಿನ್ ನೇಮ್ ಅನ್ನಿಸ್ತೈತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವು ಏನಪ್ಪ ಅಂತಂದ್ರೆ OP ರೆಕಾರ್ಡ್ಸ್ ಆಫ್ 1962 ವಾರ್ ಡಾಕ್ಯುಮೆಂಟೇಶನ್ ಡಾಟಾ. 1962 ವಾರ್ದ ಡಾಕ್ಯುಮೆಂಟೇಶನ್ ಡಾಟಾ ಎಲ್ಲ ಮೇಂಟೈನ್ ಮಾಡ್ಯಾರ. ಆ ಡಾಕ್ಯುಮೆಂಟ್ ಡಾಟಾ ಇದು. ನೆಕ್ಸ್ಟ್ ಇದು ಪ್ಲೀಸ್ ಡೋಂಟ್ ಟಚ್. ಪಿಯಾನೋ ಟೈಪ್ ಐತಿ. ಒಳಗಡೆ ಏನೈತಂದ್ರೆ ಮ್ಯಾಪ್ ಐತೆ ಅನ್ನಿಸ್ತೈತಿ. ಇಲ್ಲಿದೆಲ್ಲ ಟೆರಿಯನ್ ಮಾಡೆಲ್ ಅಂತಿದ್ದೇನೋ, ಏನೈತೆ ನನಗೂ ಅಷ್ಟು ಗೊತ್ತಿಲ್ಲ. ಸೊ ಈ ರೂಮ್ ಒಳಗಂತೂ ಇಷ್ಟು ಅದಾವು. ಇಲ್ಲಿ ನೋಡ್ರಿ, ಇಲ್ಲೇ ಹಾರಾಡ್ತಿರ್ತಾವ ವಿಮಾನ. ಸೊ ಅದು ಇಂಡಿಯನ್ ಆರ್ಮಿದು ಜೆಟ್ ಎಂಜಿನ್ ಏರೋಪ್ಲೇನ್. ಸೊ ಇಲ್ಲಿ ನೋಡ್ರಿ, ಟೇಕ್ ಆಫ್ ಆಗತೈತಿ.
ಇಲ್ಲೇ ಲಿಟ್ರಲಿ ಮಗ್ಲನ ಹಾರಾಡತ್ತವ ವಿಮಾನಗಳು ತಲೆ ಮೇಲೆ ಹಾರಾಡ್ದಂಗೆ ಆಗತ್ತೈತೆ ನಂಗೆ. ಸೊ ಇದು ಓಪನ್ ಸ್ಪೇಸ್ ಐತಿ ಮ್ಯೂಸಿಯಂ ಒಳಗೆ. ಕುಂದ್ರಕ್ ಜಾಗ ಐತಿ. ಹಾ, ಇಲ್ಲಿ ಸಂಜಿಕ ವಾಟರ್ ಶೋ ಐತಂತ 7:30 ಸುಮಾರು. ನಮ್ಗೆ ಆದ್ರೆ ಬರ್ತೀವಿ ನಾವು, ಶೋರ್ ಇಲ್ಲಿನ. ಸೊ ಅದಕ್ಕೆ ವಾಟರ್ ಶೋ ನೋಡಾಕಿದೆ ಜಾಗ. ಸಂಜಿನಾಗ 7:30 ಐತಂತದ. ಇನ್ನ ಶೋರ್ ಇಲ್ಲಿ ನಾವು ಬರ್ತೀವೋ ಇಲ್ಲೋ, ಬಟ್ ಆದಷ್ಟು ಎಲ್ಲ ಪ್ಲೇಸಸ್ ಕವರ್ ಮಾಡ್ಕೊಂಡು ಬರ್ಬೇಕು ಅನ್ಕೊಂಡಿವಿ. ನೋಡೋಣ ಏನಾಗ್ತೈತೆ. ಸೊ ಇದು ಇಲ್ಲಿ ಏನಿದು, ಇನ್ ಮೆಮರಿ ಆಫ್ ದೋಸ್ ಹೂ ಸೆಟ್ ಔಟ್ ದಿ ಸರ್ವ್ ದಿ ನೇಷನ್ ಕಾಸ್ ಆ್ಯಂಡ್ ಡಿಡ್ ನಾಟ್ ರಿಟರ್ನ್ ಲದಾಖ್. ಅಂದ್ರೆ ವಾರ್ ಮಾಡಕ್ಕೆ ಹೋಗಿ ವಾಪಸ್ ಬರ್ಲಾರ್ದವ್ರಿಗೆ ಸಲುವಾಗಿ, ಅವ್ರ ಮೆಮ್ರಿ ಸಲುವಾಗಿ ಮಾಡಿದ್ದಿದ್ದು. ಇಲ್ಲಿ ನಿಂತು ಸ್ವಲ್ಪ ಅವ್ರ ಟ್ರಿಬ್ಯೂಟ್ಗಾಗಿ 2 ನಿಮಿಷ ಸೈಲೆನ್ಸ್ ಮಾಡ್ಬೇಕು ನಾವು. ಸೊ ಅವ್ರಿಗೆ ಒಂದು ಟ್ರಿಬ್ಯೂಟ್ ಕೊಟ್ಟಂಗೆ ಆಗ್ತೈತಿ. ಮತ್ತು ಇದು ಎಂಟೈರ್ ಮ್ಯೂಸಿಯಮ್ನ ಆಲ್ಮೋಸ್ಟ್ ಇಂಡಿಯನ್ ಆರ್ಮಿನ ಮೇಂಟೈನ್ ಮಾಡತ್ತೈತಿ ಇವಾಗ. ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು ಇಂಡಿಯನ್ ಆರ್ಮಿನ ಅಂತ. ಸೊ ಇಲ್ಲೇ ಇಂಡಿಯನ್ ಆರ್ಮಿದವ್ರು ಯೂಸ್ ಮಾಡಿದ ಗನ್ಸ್, ಪ್ರತಿಯೊಂದು ವೆಪನ್ಸ್, ಅದ್ರ ರಿಲೇಟೆಡ್ ಎಲ್ಲ ಐಟಮ್ಸ್ ಏನದಲ್ಲ ಅದ್ರದ್ದು ಮ್ಯೂಸಿಯಂ ಇದೆ. ಹಾಲ್ ಆಫ್ ಫೇಮ್ ಅಂತ. ಹಾಲ್ ಆಫ್ ಫೇಮ್ ನೋಡಿದ್ರಿ. ನಮ್ಮ ದೋಸ್ತ ಒಬ್ಬವ ಯಾವುದೋ ಪ್ಲೇಸ್ ಇರ್ಲದ, ಅವ 2 ನಿಮಿಷ ನೋಡಿದ್ನಂದ್ರೆ ಅರ್ಧ ತಾಸು ಅವ್ನು ವಿಡಿಯೋ ಮಾಡಾಕಬೇಕು. ಅವ್ನ ಮೇನ್ ಫೋಕಸ್ ವಿಡಿಯೋ ಮಾಡೋದು. ಇಲ್ಲಿ ವಿಡಿಯೋ ಮಾಡ್ಕೊಂಡು ಅಲ್ಲಿ ಮನ್ಯಾಗ ಹೋಗಿ ಕೂತ್ ನೋಡ್ತಾನ. ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗುದು, ಮನ್ಯಾಗ ಕೂತ್ ನೋಡೋದು.